ಹಲೋ ಹಲೋ ಮೇಡಮ್. ಫಂಕ್ಷನ್ಗೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಡಿಜೆಗೆ ಹೇಳಿದ್ದೆ, ಇನ್ನೂ ಬರ್ಲಿಲ್ವಲ್ಲ? ಸಾರಿ ಮೇಡಮ್, ನಾವು ಬರಕ್ಕಾಗಲ್ಲ. ಇದೇನು ಬರ್ತೀನಿ ಅಂತ ಮಾತ್ ಕೊಟ್ಟು ಈಗ ಬರಲ್ಲ ಅಂತಿದ್ದೀರಾ? ಬೇರೆ ಕೆಲಸ ಸಿಕ್ಕಿದೆ ಮೇಡಮ್, ಬರಕ್ಕಾಗಲ್ಲ, ಸಾರಿ. ಹಲೋ ಹಲೋ, ಇನ್ನೇನ್ ಡಿಜೆ ಬರ್ತಾರೆ ಅಂತ ಎಲ್ರೂ ಕಾಯ್ತಿದ್ದಾರೆ. ಎಲ್ರಿಗೂ ಏನ್ ಉತ್ತರ ಕೊಡ್ಲಿ? ತಪ್ಪು ಆಗ್ಬಾರ್ದು ಅಂತ ಅತ್ತೆ ಹೇಳಿದ್ರು. ಈಗ ಈ ವಿಷಯ ಹೇಳಿದ್ರೆ ಏನ್ ಅನ್ಕೋತಾರೋ. ನಾನು ಹೇಳದ್ ನಿಂಗೆ ಅರ್ಥ ಆಗ್ತಿಲ್ವಾ? ಎಲ್ರೂ ಹಾಲಲ್ಲಿದ್ದಾರೆ, ಈ ರೂಮಿಂದ ಮಾತ್ ಕೇಳಿಸ್ತಿದ್ಯಲ್ಲ. ಅತ್ಗೆ. ಹಾ ಸಂಜು. ದೊಡ್ಡಮ್ಮ ನಿಮ್ಮನ್ ಬರಕ್ ಹೇಳಿದ್ದಾರೆ. ಬರ್ತೀನಿ. ಆಗ ನೀನು ಭಯ ಪಡೋ ಅವಶ್ಯಕತೆ ಇರಲ್ಲ. ಹೇಳು, ಈಗ್ಲೇ ಹೇಳ. ಏನ್ ಬೇಡ ಬಿಡು, ನಿನ್ ಪ್ರೀತಿಗೋಸ್ಕರ ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಮದ್ವೆ ಆಗುವಂದವಳು ನಾನೇ ಅಲ್ವಾ? ತಪ್ಪೋ ಸರಿನೋ ಮದ್ವೆ ಆಯ್ತು. ಈಗ 13 ತಿಂಗಳಾಗೋವರೆಗೂ ನಾನೇ ಏನು ಮಾತಾಡದೆ ಸುಮ್ಮನಾಗಿರ್ಬೇಕು. ಸುಮ್ಮನೆ ಇರ್ತೀನಿ ಬಿಡು. ನಡಿ ಹೋಗೋಣ. ಅತ್ತೆ ಕರೆದ್ರಂತೆ? ಡಿಜೆ ಅಂತ ಹೇಳ್ತಾ ಇದೆಯಲ್ವಾ, ಯಾರು ಬರ್ಲೇ ಇಲ್ಲ. ಭಾಗ್ಯ, ಎಲ್ರೂ ಡಿಜೆಗೋಸ್ಕರನೇ ಕಾಯ್ತಾ ಇದ್ದಾರೆ. ಚಿಕ್ಕಮ್ಮ, ಈಗ ಅವಳ ಮುಖ ನೋಡಿ ಹೇಗಾಗಿದೆ ಅಂತ. ನೋಡ್ತಾ ಇದ್ದೀನಿ. ಕೇಳ್ತಿದಾರಲ್ಲ ಭಾಗ್ಯ, ಏನ್ ಸುಮ್ನೆ ನಿಂತ್ಕೊಂಡಿದ್ಯಾ? ಹೇಳು. ಯಾಕೆ ಡಿಜೆ ಅವ್ರು ಬರ್ತಾ ಇಲ್ವಾ? ಯಾವ ತೊಂದ್ರೆ ಆಗದೆ ಹಾಗೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ಮ್ಯೂಸಿಕ್ ಇಲ್ದೇನೆ ಈ ಆನಿವರ್ಸರಿ ಡೇನ ಬೋರಿಂಗ್ ಆಗಿ ಕಳಿಬೇಕಾ? ಏನಾಯ್ತು ಭಾಗ್ಯ? ಡಿಜೆ ಎಲ್ಲಿ? ಡಿಜೆ ಅವರು ಬರಲ್ಲ ಅತ್ತೆ. ಮ್ಯೂಸಿಕ್ಕೇ ಇಲ್ಲದೆ ಮ್ಯಾರೇಜ್ ಆನಿವರ್ಸರಿನ ತುಂಬಾ ಚೆನ್ನಾಗಿದೆ ಭಾಗ್ಯ. ನಾನು ಮೊದಲೇ ಎಲ್ಲ ಹೇಳಿದ್ದೆ ಅಲ್ವಾ, ಏನೇ ಪ್ಲಾನ್ ಮಾಡಿದ್ರು ಎಲ್ಲ ಪರ್ಫೆಕ್ಟ್ ಆಗಿ ನಡಿಬೇಕು ಅಂತ. ಮತ್ತೆ ಇದೇನು? ಅದು ಅತ್ತೆ, ಅದು ಮಾಡ್ಬೇಕನ್ನೋ ಉದ್ದೇಶ ಇದ್ರೆ ಸಾಲದು ಭಾಗ್ಯ, ಮಾಡೋ ಉತ್ಸಾಹ ಕೂಡ ಇರಬೇಕು. ಎಲ್ರನ್ನೂ ಮೆಚ್ಚಿಸ್ತೀನಿ ಅಂತ ಎಲ್ಲಾ ಮಾಡ್ತೀನಿ ಅಂತ ಕತೆ ಹೇಳ್ದೆ. ಈಗ ಮಾಡೋಕ್ಕಾಗ್ದೆ ನಿಂತಿದೀಯಾ. ಅದ್ ಹಾಗಲ್ಲ ಚಿಕ್ಕತ್ತೆ. ಗೆಸ್ಸಿ ಎದುರಿಗೆಲ್ಲ ನಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ನಾನು ಮೊದಲೇ ಹೇಳಿದ್ದೀನಿ. ಆದ್ರೂ ನಿಂಗೊಂಚೂರು ಜಾಗ್ರತೆ ಇಲ್ಲದೆ ಹೋದ್ರೆ ಹೇಗೆ ಭಾಗ್ಯ?
ಏನೋ ಒಂದ್ ಮಾಡಿ ಮುಗ್ಸಿದ್ರೆ ಆಯ್ತು ಅಂತ ಜವಾಬ್ದಾರಿ ತಗೊಂಡೆ. ಈಗ ಏನು ಮಾಡಕ್ಕಾಗ್ದೆ ದಿಕ್ ನೋಡ್ತಾ ಇದೀಯಾ. ಈಗ ಮ್ಯೂಸಿಕ್ ಇಲ್ದಿರ ಸೆಲೆಬ್ರೇಷನ್ ಹೇಗೆ ಭಾಗ್ಯ? ಡಿಜೆ ಇಲ್ಲ ಅಂದಿದ್ದು ಮ್ಯೂಸಿಕ್ ಇಲ್ಲ ಅನ್ಲಿಲ್ವಲ್ಲ. ಡಿಜೆನೇ ಇಲ್ದೆ ಮ್ಯೂಸಿಕ್ ಎಲ್ಲಿಂದ ಬರುತ್ತೆ? ಮನ್ಸಿದ್ರೆ ಮಾರ್ಗ ಇರುತ್ತೆ. ಹಾಡು ಕೇಳ್ತಿದ್ದ ಹಾಗೆ ನಿಂತಲ್ಲೇ ಕುಣಿತಾ ಇದ್ದೆ, ತಲೆನೂ ಆಡಿಸ್ತಿದ್ಯಲ್ಲ. ನೀನು ಗೊತ್ತಿಲ್ದೇನೆ ನಿನ್ನ ಡ್ಯಾನ್ಸ್ ಮಾಡಿಸಿದೆ ಅಂದ್ರೆ ಅದೇ ನಿಜವಾದ ಮ್ಯೂಸಿಕ್. ಕರೆಕ್ಟಾಗಿ ಹೇಳ್ದೆ ನೋಡೋಣ, ಇದಕ್ಕೆ ಕುಣಿಯೋ ಮಜಾನೇ
ಅತ್ಗೆಯಿಂದನಾ? ಹೌದು, ಇವತ್ತು ಅವಳು ಸೃಷ್ಟಿ ಮಾಡಿರೋ ಈ ಸಂತೋಷಕರವಾದ ವಾತಾವರಣದಿಂದ. ಅಮ್ಮ ಭಾಗ್ಯ, ಈ ಮದುವೆ ದಿನಾನ ನಾವು ಯಾವತ್ತೂ ಮರಿದೇ ಇರೋ ದಿನದ ಥರ ಮಾಡಿದ್ಯಾ. ಥ್ಯಾಂಕ್ಸ್ ಅಲಾಟ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಾವ? ಹೇಳ್ಬೇಕಮ್ಮ, ಒಳ್ಳೇದಾದಾಗ ಕೃತಜ್ಞತೆಯನ್ನು ಸಲ್ಲಿಸೋದು ತಪ್ಪಲ್ಲ. ಕೊನೆಗೂ ಈ ಅವಕಾಶನೂ ಕೂಡ ತನಗ್ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಂಡ್ಬಿಟ್ಲು. ಚೇಂಜ್ ಮಾಡ್ಕೊಳ್ಳಿ ಬಿಡು. ಯಾವತ್ತೋ ಒಂದು ದಿನ ನಾವ್ ಮಾಡೋ ಪ್ಲಾನ್ಗೆ ಇವನು ಬಲಿ ಆಗೋದು ಗ್ಯಾರಂಟಿ. ನೋಡ್ತಾ ಇರು. ಮಜ್ಗೆ ತಗೊಳ್ಳಿ. ಏನು ಇಷ್ಟು ಹೊತ್ತು ಅಷ್ಟು ಖುಷಿಯಾಗಿದ್ರಿ, ಇದಕ್ಕಿದ್ದಾಗ ಏನಾಯ್ತು? ಕೂತ್ಕೊಮ್ಮ. ಏನಾಯ್ತು ತಾತ? ನಾನೊಂದು ವಿಷಯ ಕೇಳ್ತೀನಿ, ನೀನು ಸುಳ್ಳು ಹೇಳ್ದೆ ನಿಜಾನೇ ಹೇಳ್ಬೇಕು. ಏನ್ ವಿಷಯ ತಾತ? ನೀನು ಸಂತೋಷವಾಗೇ ಇದೆಯಾ ಅಲ್ವಾ ಅಮ್ಮ? ಇದೆಂತ ಪ್ರಶ್ನೆ ತಾತ? ನನಗೆ ನಿನ್ ಬಗ್ಗೆ ಗೊತ್ತಲ್ವಾ ಅಮ್ಮ. ಕಾಲಿಗೆ ಮುಳ್ಳು ಚುಚ್ಚಿದ್ರೂ ಕಣ್ಣಲ್ಲಿ ಆ ನೋವನ್ನ ತೋರ್ಸಲ್ಲ ನೀನು. ಮನಸ್ಸಲ್ಲಿ ನೋವು ಅನುಭವಿಸ್ತಿದ್ರೂ ಮಾತಲ್ಲಿ ಅದನ್ನ ಯಾವತ್ತೂ ತೋರಿಸ್ಕೊಳಲ್ಲ. ಎಂಥದ್ದೇ ಜವಾಬ್ದಾರಿ ಆದ್ರೂ ನಿನ್ನ ಭುಜದ ಮೇಲೆ ಹೊರ್ತೀಯ ಹೊರತು ಇನ್ನೊಬ್ಬರಿಗೆ ಅದನ್ನ ಕೊಡೋದಿಲ್ಲ. ಅದಕ್ಕೆ ನಿನ್ನ ಪ್ರತ್ಯೇಕವಾಗಿ ಕೇಳ್ದೆ ಅಮ್ಮ. ನಿನ್ನ ಮನಸ್ಸಿನಲ್ಲಿ ಎಂಥದ್ದೇ ಭಾರ ಇದ್ರು, ಎಂಥದ್ದೇ ಸಂಕಟ ಇದ್ರು ಈ ತಾತನ ಹತ್ರ ಹೇಳ್ಕೊಮ್ಮ. ತಾತ, ಕಣ್ಣೀರ್ ಹಾಕಿದ್ರೆ ಒರ್ಸೋಕೆ ನನ್ಗಿಷ್ಟು ದೊಡ್ಡ ಕುಟುಂಬ ಇದೆ. ನನ್ ಭುಜದ ಮೇಲಿರೋ ಭಾರನ ಹಂಚ್ಕೊಳ್ಳೋಕೆ ನನ್ ಗಂಡ ಇದ್ದಾರೆ. ಇನ್ನು ನನ್ ಮನ್ಸಲ್ಲಿ ನೋವಿರೋಕೆ ಅವಕಾಶ ಎಲ್ಲಿದೆ ತಾತ? ನಿಮ್ಗೆ ಅನುಮಾನ ಇಲ್ಲ ಯಾಕೆ ಬರ್ತಿದ್ಯೋ ನಾನ್ ತಿಳ್ಕೋಬೋದಾ? ಅದು ಆ ಹುಡುಗಿ ಯಾರು ಭಾಗ್ಯ? ಅವರು ಮಿತ್ರ ಅವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ ತಾತ. ಹಾಗೆ ಈ ಕುಟುಂಬಕ್ಕೆ ಫ್ಯಾಮಿಲಿ ಫ್ರೆಂಡ್ ಕೂಡ. ಯಾಕೆ? ಆ ಹುಡುಗಿ ಮಿತ್ರನ ಜೊತೆ ಇದ್ದಂತ ವಿಧಾನ ಇದೆಲ್ಲ ನೋಡಿದ್ಮೇಲೆ ನನಗೆ ಈ ಸಂದೇಹಗಳೆಲ್ಲ ಬಂತಮ್ಮ. ಸ್ನೇಹಿತೆಗಿಂತ ಸ್ವಲ್ಪ ಹೆಚ್ಚು ಸಲುಗೆನೇ ಇದೆ. ನೆಂಟರಿಗಿಂತ ಸ್ವಲ್ಪ ಹೆಚ್ಚು ಸಂಬಂಧನೇ ಇಲ್ಲಿದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನನಗೆ ಆ ಹುಡುಗಿ ಮೇಲೆ ಸ್ವಲ್ಪ ಅನುಮಾನ ಇದೆಯಮ್ಮ. ಅಯ್ಯೋ ತಾತ, ನೀವ್ ಅನ್ಕೊಂಡ್ ಹಾಗೆ ಅಂಥದ್ ಏನೂ ಇಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ, ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತಾಳೆ. ಈ ಕುಟುಂಬದಲ್ಲಿ ಮಿತ್ರ ಅವ್ರ ಜೊತೆಗಷ್ಟೇ ಅಲ್ಲ, ಪ್ರತಿಯೊಬ್ರ ಜೊತೆನೂ ಅಷ್ಟೇ ಸಲ್ಗೆಯಿಂದ ಇರ್ತಾಳೆ. ನೀವೇನೇನೋ ಯೋಚನೆ ಮಾಡಿ ಮನ್ಸ್ ಹಾಳು ಮಾಡ್ಕೋಬೇಡಿ, ಸರಿನಾ? ಈ ಮಜ್ಜಿಗೆ ಕುಡೀರಿ ಈಗ. ಅಲ್ಲಿಡಮ್ಮ. ಅರವಿಂದ, ಈ ಸೆಲೆಬ್ರೇಷನ್ ಕೆಲಸ ಎಲ್ಲ ಭಾಗ್ಯ ಕೊಟ್ರೆ ಎಲ್ಲಿ ಕೆಡುತ್ತೋ ಅಂತ ಹೇಳ್ತಿದ್ದೆ. ಈಗೇನಂತೀಯ? ಚೆನ್ನಾಗಿ ಮಾಡ್ತಾಳೆ ಅಂತ ಒಪ್ಕೋತೀಯಾ? ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ, ಒಪ್ಕೋತೀನಿ.
ಅಮ್ಮ ಭಾಗ್ಯ, ಅರವಿಂದ ತ್ರಿವಿಕ್ರಮ ಹತ್ರ ಕೇಕ್ ಕಟ್ ಮಾಡೋಕೆ ರೆಡಿ ಮಾಡಿದ್ಯಲ್ಲ, ಹೋಗ್ ತಗೊಂಡ್ ಬಾರಮ್ಮ. ಸರಿ ಅಜ್ಜಿ. ಅಜ್ಜಿ, ನಿಮ್ ಟೈಮಲ್ಲಿ ಕೂಡ ಹೀಗೆ ಮ್ಯಾರೇಜ್ ಆನಿವರ್ಸರಿ ಎಲ್ಲ ಮಾಡ್ತಿದ್ರಾ? ಮ್ಯಾರೇಜ್ ಆಗಿರೋ ಡೇಟೇ ನಮಗ್ ಸರಿಯಾಗಿ ನೆನ್ಪಿರ್ತಿರ್ಲಿಲ್ಲ, ಇನ್ ಆನಿವರ್ಸರಿ ಕೂಡನಾ? ಹೌದಾ? ಸರಿ, ಈ ಸಲ ನಿಮ್ ಮ್ಯಾರೇಜ್ ಡೇಟ್ ಹೇಗಾದ್ರೂ ಕಂಡುಹಿಡ್ದು ನಿಮಗ್ ಕೂಡ ಮ್ಯಾರೇಜ್ ಆನಿವರ್ಸರಿನ ನಾನೇ ನಿಂತು ಮಾಡಿಸ್ತೀನಿ. ಯಾರ ಜೊತೆ ಮಾಡಿಸ್ತೀಯಾ? ನಿಮ್ ತಾತನೇ ಇಲ್ವಲ್ಲ. ಇದು ಪಾಯಿಂಟ್ ಅಲ್ವಾ? ಓಕೆ. ಓ ಗಾಡ್. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮನೀಷಾ, ಈ ಲವ್ ಬ್ಯಾಂಡ್ ಎಲ್ಲಿಂದು? ಅದು ಭಾಗ್ಯ. ಹೇಳು ಮನೀಷಾ. ಏನಾಯ್ತು? ನನ್ನ ಕೈಯಲ್ಲಿತ್ತಲ್ಲ, ಅದನ್ನ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು, ಬೇಕು ಅಂತ ಕೇಳಿದ್ಲು, ಅದಕ್ಕೆ ಅವಳು ಕೊಟ್ಬಿಟ್ಟೆ. ಒಬ್ಬ ಫ್ರೆಂಡ್ ನನಗೆ ಕೊಟ್ಟ, ಈ ಫ್ರೆಂಡಿಗೆ ನಾನು ಕೊಟ್ಟೆ. ಓ, ನಿಮ್ ಲವ್ ಬ್ಯಾಂಡ್ ಇವಳು ಕೊಟ್ರಾ? ಸರಿ ಮನೀಷಾ, ಇದು ತುಂಬಾ ಸ್ಪೆಷಲ್ ಅಂತೆ. ಒಂದ್ಸಲ ಹಾಕೊಂಡ್ರೆ ಯಾವತ್ಗೂ ತೆಗಿಬಾರ್ದಂತೆ. ಹುಷಾರಾಗಿಟ್ಕೋ. ಮನೀಷಾ, ಲೆಟ್ ಮಿ ಎಕ್ಸ್ಪ್ಲೇನ್. ನಿನ್ ಎಕ್ಸ್ಪ್ಲನೇಷನ್ಗಳು, ನಿನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ನನಗೆ ಬೇಕಾಗಿಲ್ಲ. ಮೊದಲು ನಾನು ಹೇಳೋದನ್ನ ಕೇಳು. ಭಾಗ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ನಿನ್ ಕೈಯಲ್ಲಿರೋ ಲವ್ ಬ್ಯಾಂಡ್ ನ ತೆಗೆದ್ಬಿಟ್ಟೆ ಅಲ್ವಾ? ನನಗೆ ಅದನ್ನ ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ. ನಮ್ಮಿಬ್ರು ಕೈಯಲ್ಲೂ ಲವ್ ಬ್ಯಾಂಡ್ ನೋಡಿದ್ದಿದ್ರೆ ಭಾಗ್ಯ ಮುಂದೆ ಸಿಕ್ಬೀಳ್ತಿದ್ವಿ. ಅಷ್ಟಕ್ಕೂ ಆ ಲವ್ ಬ್ಯಾಂಡ್ಸ್ ವ್ಯಾಲ್ಯೂ ನಿನಗೆ ಗೊತ್ತಾ ಮಿತ್ರ? ಯಾಕೆ ಮಾಡ್ಕೊಳ್ಳಲ್ಲ ಮನೀಷಾ? ನಮ್ಮ ಮದ್ವೆ ವಿಷಯಕ್ಕೆ ನಾವೆಷ್ಟೆಲ್ಲ ಕನ್ಸ್ ಕಂಡಿದೀವೋ ನಿನಗೆ ನೆನ್ಪಿಲ್ವಾ? ಕನ್ಸ್ ಕಂಡಿದೀವಿ, ಆದ್ರೆ ಆ ಎಲ್ಲ ಕನಸುಗಳು ಈಗ ಕಣ್ಣೀರಾಗಿ ಉಳಿದು ಹೋಗುತ್ತೇನೋ ಅಂತ ಭಯ ಆಗ್ತಿದೆ. ಸರಿ ಬಿಡು, ನನ್ನ ಮೇಲೆ ನಿನಗೆ ನಂಬಿಕೆ ಬರಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ್ಯಾ?
ನಾಳೆ ಮಿತ್ರ ನಿನ್ ಕುತ್ತಿಗೆಗೆ ತಾಳಿ ಕಟ್ಬೇಕಂದ್ರೆ ಅರವಿಂದ ನಿನ್ನ ಮನೆಗ್ ಸೊಸೆ ಅಂತ ಕರ್ಕೊಂಡ್ ಹೋಗ್ಬೇಕಾದ್ರೆ ಅದಕ್ಕೆ ಅವ್ರು ರೆಡಿ ಇದಾರೆ ಅಂತ ಲೀಗಲ್ ಆಗಿ ನಿನ್ನ ಹತ್ರ ಏನಾದ್ರೂ ಪ್ರೂಫ್ ಇರ್ಬೇಕು. ಹೇಳು ಮನೀಷಾ, ನಾನೇನ್ ಮಾಡ್ಬೇಕು ಅಂತ ಹೇಳು. ನಾನು ಏನ್ ಹೇಳಿದ್ರು ಮಾಡ್ತೀಯಾ? ಶೋರ್. 1 minute.